ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಈ ವಾರದ ಮೊದಲನೇ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಬನ್ನಿ, ಹಿಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ನೀನು ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ಈ ಮುಂಜಾನೆಯಲ್ಲಿ ಕರ್ತನೆ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಕರ್ತನೆ, ನಮ್ಮ ಜೀವಿತವನ್ನು ಕರ್ತನೆ ಪರಿಪೂರ್ಣವಾಗಿ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸುವಂಥವರಾಗಿದ್ದೇವೆ. ಹಾಡುವ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ನಿಮ್ಮ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡು ಕರ್ತನೆ. ಈ ಮಾಧ್ಯಮದ ಮೂಲಕ ನಿಮ್ಮನ್ನು ಆರಾಧಿಸುವಂಥವರಿಗಾಗಿ ಸ್ತೋತ್ರ. ಅದೇ ರೀತಿಯಾಗಿ ಕರ್ತನೆ, ವಿವಿಧ ಸ್ಥಳಗಳಲ್ಲಿ ನಿಮ್ಮನ್ನು ಆರಾಧಿಸುವಂಥ ಎಲ್ಲ ಪ್ರಿಯ ದೇವರ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡು. ಇಂದಿನ ಆರಾಧನೆ ಪ್ರತಿಯೊಬ್ಬರ ಜೀವಿತದಲ್ಲಿ ಆಧ್ಯಾತ್ಮಿಕವಾದ ಸಂತೋಷಕ್ಕೆ ಕಾರಣವಾಗತಕ್ಕ ರೀತಿಯಲ್ಲಿ ನೀನು ಮಾರ್ಪಡಿಸೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಿಮ್ಮ ಸಾನ್ನಿಧ್ಯವನ್ನು ನಾವು ಬೇಡ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ. ನನ್ನ ಆತ್ಮವೇ ನೀನು ಮರೆಯದಿರು ಎಂದು ನನ್ನಯ ಕರ್ತನ ಜೀವನ ಅಂತ್ಯಕ್ಕೂ ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ನನ್ನ ಆತ್ಮವೇ ನೀನು ಮರೆಯಾದಿರು ಎಂದು ನನ್ನಯ ಕರ್ತನ ಜೀವನ ಅಂತ್ಯಕ್ಕೂ ನನ್ನ ಆತ್ಮವೇ ನೀನು ಬೆಳಕು ರಕ್ಷಕನು ಯೇಸುವೆ ನೀನೆ ನನಗೆ ನಿನ್ನಲ್ಲಿ ಉಂಟೆ ನನಗೆ ಅನಂತ ಆಶ್ರಯವು. ಬೆಳಕು ರಕ್ಷಕನು ಯೇಸುವೆ ನೀನೆ ನನಗೆ ನಿನ್ನಲ್ಲೇ ಉಂಟೆ ನನಗೆ ಅನಂತ ಆಶ್ರಯವು. ನನ್ನ ಆತ್ಮವೇ ನೀನು ಮರೆಯಾದಿರು ಎಂದು ನನ್ನಯ ಕರ್ತನ ಜೀವನ ಅಂತ್ಯಕ್ಕೂ ನಿನ್ನಾಲೋಚನೆಯು ಶಾಶ್ವತವಾದದು, ನಿನ್ನ ಸಂಕಲ್ಪವು ಎಂದಿಗೂ ಕದಲಾದು. ನಿನ್ನಾಲೋಚನೆಯು ಶಾಶ್ವತವಾದದು, ನಿನ್ನ ಸಂಕಲ್ಪವು ಎಂದಿಗೂ ಕದಲಾದು. ನನ್ನ ಆತ್ಮವೇ ನೀನು ಮರೆಯಾದಿರು ನನ್ನಯ ಕರ್ತನ ಜೀವನ ಅಂತ್ಯಕ್ಕೂ. ಯೇಸುವೆ ನನ್ನನ್ನು ನಿನ್ ಪ್ರೀತಿಯಲ್ಲಿಯೇ ನಿನಗಾಗಿ ಬಾಳಲು ಕೃಪೆಯಿಂದ ನಡೆಸು. ಯೇಸುವೆ ನನ್ನನ್ನು
ನಿನ್ ಪ್ರೀತಿಯಲ್ಲಿಯೇ ನಿನಗಾಗಿ ಬಾಳಲು ಕೃಪೆಯಿಂದ ನಾಡೆಸು ನನ್ನಾತ್ಮವೇ ನೀನು ಮರೆಯಾದಿರು ನನ್ನಯ ಕರ್ತನ ಜೀವನ ಅಂತ್ಯಕ್ಕೂ ದೇವರೇ ನನ್ನಲ್ಲಿ ನಿರ್ಮಿಸು ಶುದ್ಧ ಹೃದಯ ಸ್ಥಿರ ಚಿತ್ತ ಅನುಗ್ರಹಿಸಿ ನೂತನ ಪಾಡಿಸು ದೇವರೇ ನನ್ನಲ್ಲಿ ನಿರ್ಮಿಸು ಶುದ್ಧ ಹೃದಯ ಸ್ಥಿರ ಚಿತ್ತ ಅನುಗ್ರಹಿಸಿ ನೂತನ ಪಾಡಿಸು ನನ್ನಾತ್ಮವೇ ನೀನು ಮರೆಯಾದಿರು ಎಂದು ನನ್ನಯ ಕರ್ತನ ಜೀವನ ಅಂತ್ಯಕ್ಕೂ ನನ್ನಾತ್ಮವೇ ನೀನು ಮರೆಯಾದಿರು ಎಂದು ನನ್ನಯ ಕರ್ತನ ಜೀವನ ಅಂತ್ಯಕ್ಕೂ. ಹಲ್ಲೆಲೂಯಾ. ನನ್ನಾತ್ಮವೇ ನೀನು ಮರೆಯದಿರು ಎಂದು ನನ್ನಯ ಕರ್ತನ ಜೀವನ ಅಂತ್ಯಕ್ಕೂ. ಆರಾಧನೆ ಎನ್ನುವಂಥದ್ದು ದೇವರನ್ನ ಮರೆಯದೆ ಜೀವಿತದ ಅಂತ್ಯದವರೆಗೆ ಆತನ ಸನ್ನಿಧಾನದಲ್ಲಿ ಕೃತಜ್ಞತೆಯುಳ್ಳವರಾಗಿ ಜೀವಿಸುವಂಥದ್ದು. ಆರಾಧನೆ ಭಾನುವಾರ ಆಲಯಗಳಿಗೆ ಬಂದು ಹಾಡುಗಳನ್ನು ಹಾಡಿ ಪ್ರಾರ್ಥಿಸಿ ಸಾಕ್ಷಿಯನ್ನು ಹೇಳಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಹೋಗುವಂಥದ್ದಲ್ಲ. ಆರಾಧನೆ ನಿತ್ಯ ನಿರಂತರವಾಗಿ ದೇವರನ್ನು ನೆನಪು ಮಾಡಿಕೊಳ್ಳುವಂಥದ್ದು. ಕಾರಣ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಅದ್ಭುತಗಳು ಅನೇಕಗಳಾಗಿವೆ. ಅವೆಲ್ಲವುಗಳನ್ನು ನಾವು ಧ್ಯಾನ ಮಾಡಿಕೊಂಡು ಮನನ ಮಾಡಿಕೊಂಡು ಆತನನ್ನು ಸ್ತುತಿಸುವಂಥದ್ದಾಗಿರಬೇಕು. ಅತ್ಯಂತ ಮನೋಹರವಾದಂಥ ಒಂದು ಕೀರ್ತನೆ. ನಾವು ದಿನಂಪ್ರತಿ ಅದರ ವಾಕ್ಯಗಳನ್ನು ನಾವು ಹೇಳುವಂಥವರಾಗಿದ್ದೇವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಇಲ್ಲಿ ಕೀರ್ತನೆಗಾರನು ತನ್ನೊಂದಿಗೆ ತಾನೇ ಹೇಳಿಕೊಳ್ಳುತ್ತಿರುವಂಥದ್ದು, ತನ್ನನ್ನು ತಾನೇ ಉತ್ತೇಜನಪಡಿಸುವಂಥದ್ದು. ಯೆಹೋವನನ್ನು ಕೊಂಡಾಡು, ಆತನನ್ನು ಕೀರ್ತಿಸು, ಆತನ ನಾಮವನ್ನು ಕೊಂಡಾಡು, ಆತನ ಉಪಕಾರಗಳನ್ನು ಮರಿಬೇಡ. ಇದು ಆರಾಧನೆ ಪೌಲನು ಹೇಳುವ ರೀತಿಯಲ್ಲಿ ನಿಮ್ಮನ್ನು ನೀವೇ ದೇವರಿಗೆ ಸಮರ್ಪಿಸುವಂಥದ್ದು. ಇವತ್ತು ಅನೇಕ ಆರಾಧಕರನ್ನು ನಾವು ಕಾಣ್ತೇವೆ. ಪ್ರತ್ಯೇಕವಾಗಿ ಸಭೆಗಳಲ್ಲಿ ಆರಾಧನೆಗೆ ನಮ್ಮನ್ನು ನಡೆಸುವಂಥ ಅನೇಕ ವ್ಯಕ್ತಿಗಳನ್ನು ಕಾಣ್ತೇವೆ. ಆದರೆ ಆರಾಧನೆ ಅನ್ನುವಂಥದ್ದು ವೈಯಕ್ತಿಕವಾಗಿ ದೇವರಿಗೆ ಸಲ್ಲಿಸುವಂಥದ್ದಾಗಿದೆ. ವೈಯಕ್ತಿಕವಾಗಿ ದೇವರಿಗೆ ಸಲ್ಲಿಸುವಂಥದ್ದು. ನೋಡಿ, ರೋಮಪತ್ರಿಕೆ ಪೌಲ ಹೇಳ್ತಾ ಇದ್ದಾನೆ, ನಿಮ್ಮ ದೇಹಗಳನ್ನು ನೀವು, ಆರಾಧನೆ ವೈಯಕ್ತಿಕವಾಗಿರುವಂಥದ್ದು, ನೀವು
ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನೀವು ಅಂದರೆ ನಾನು ನನ್ನ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸುವಂಥದ್ದು. ಭಾರತದ ಅಪೊಸ್ತಲ ಎಂಬುದಾಗಿ ಕರೆಯಲ್ಪಡುವ ಸಾಧು ಸುಂದರ್ ಸಿಂಗ್ ರವರು ಹೇಳಿರುವಂಥದ್ದು, ಕರ್ತನಿಗಾಗಿ ರಕ್ತಸಾಕ್ಷಿಯಾಗಿ ಮರಣಿಸುವಂಥದ್ದು ಬಹಳ ಸುಲಭ, ಆದರೆ ಕರ್ತನಿಗಾಗಿ ರಕ್ತಸಾಕ್ಷಿಯಾಗಿ ಜೀವಿಸುವಂಥದ್ದು ಬಹಳ ಕಷ್ಟ. ಆದರೆ ಇವತ್ತು ಬಹಳ ಅಪೊಸ್ತಲರು ಇದ್ದಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ, ಪ್ರತ್ಯೇಕವಾಗಿ ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ಎಲ್ಲರೂ ಅಪೊಸ್ತಲರೇ ಇವತ್ತು. ನೋಡಿ, ಸಾಧು ಸುಂದರ್ ಸಿಂಗ್ ರವರು ಒಂದು ಸಿಖ್ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತಹ ವ್ಯಕ್ತಿ. ಸಿಖ್ ಮತಾಚಾರಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದಂತಹ ವ್ಯಕ್ತಿ. ತಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನ ಕಂಡುಕೊಂಡದರ ಫಲವಾಗಿ ಆತ ಅನೇಕ ಸ್ಥಳಗಳಲ್ಲಿ ಕ್ರಿಸ್ತನ ಸದ್ವರ್ತಮಾನವನ್ನು ತಿಳಿಯಪಡಿಸಿದರು. ಅವರು ಹೇಳಿರುವಂತಹ ಮಾತು ಏನಂದ್ರೆ, ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಯಾಗಿ ಸಾಯುವಂಥದ್ದು ಸುಲಭ, ಆದರೆ ನೋಡಿ, ಅಪೊಸ್ತಲರ ಕೃತ್ಯ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಸ್ಟೇಫನು ಒಂದೇ ಪ್ರಸಂಗವನ್ನು ಮಾಡ್ದ. ಜನರು ಕಲ್ಲೆಸೆದು ಅವನನ್ನು ಕಲ್ಲೆಸೆದರು, ಆತ ಮರಣಿಸಿದ. ಕ್ರಿಸ್ತನಿಗಾಗಿ ಹೊಸ ಒಡಂಬಡಿಕೆಯಲ್ಲಿ ರಕ್ತಸಾಕ್ಷಿಯಾಗಿ ಮರಣಿಸಿದಂತಹ ಮೊದಲ ವ್ಯಕ್ತಿ ಸ್ಟೇಫ. ಆದರೆ ಪೌಲನ ಜೀವಿತವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಪೌಲನನ್ನ ದೇವರು ಕರೆದಂತಹ ಸಮಯದಿಂದ ಆತ ದಿನಂಪ್ರತಿ ರಕ್ತಸಾಕ್ಷಿಯಾಗಿ ಬದುಕದ. ಪೌಲ ತಿಮೋತಿಯನಿಗೆ ಹೇಳುವಂಥದ್ದು, ನಾನು ಪಾನ ದ್ರವ್ಯವಾಗಿ ಸಮರ್ಪಿಸಲ್ಪಡ್ತಾ ಇದ್ದೇನೆ, ನಾನು ಹೋಗುವಂತಹ ಸಮಯ ಸಮೀಪವಾಗಿದೆ. ಯಾಕಂದ್ರೆ ತಾನು ರಕ್ತಸಾಕ್ಷಿಯಾಗಿ ಸಾಯಲಿದ್ದೇನೆ, ತನಗಾಗಿ ತನ್ನನ್ನು ಹತ ಮಾಡುವುದಕ್ಕೆ ತಯಾರಾಗಿರುವಂತಹ ಆ ಒಂದು ಖಡ್ಗದ ಶಬ್ದ ನನ್ನ ಕಿವಿಗೆ ಬೀಳ್ತಾ ಇದೆ. ಸೊ ಇವೆಲ್ಲವನ್ನ ಕಾಣುವಂತ ಪೌಲ ಹೇಳ್ತಾ ಇದ್ದಾನೆ, ಸೊ ನಾನು ಈಗಲೇ ಪಾನ ದ್ರವ್ಯವಾಗಿ ಸಮರ್ಪಿಸ್ತಾ ಇದ್ದೇನೆ. ಸೊ ಅದನ್ನ ನೋಡ್ಬೇಕಾದ್ರೆ ಅರ್ಥ ಆಗ್ತದೆ ಹೌ ಡಿಫಿಕಲ್ಟ್. ರಕ್ತಸಾಕ್ಷಿಯಾಗಿ ಬದುಕುವಂಥದ್ದು ಎಷ್ಟು ದುಸ್ತರ ಎಂಬುವಂಥದ್ದು ಅಲ್ಲಿ ನಮ್ಗೆ ಅರ್ಥವಾಗ್ತದೆ. ನೋಡಿ, ಇಲ್ಲಿ ಪೌಲ ಅದನ್ನೇ ಹೇಳಿರುವಂಥದ್ದು. ಸೊ ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಭಾನುವಾರ ದಿನ 8 ಗಂಟೆಯಿಂದ ಅಥವಾ 9 ಗಂಟೆಯಿಂದ ಒಂದು ಕಟ್ಟಡದಲ್ಲಿ ನಡೆಯುವಂತಹ ಒಂದು ಧಾರ್ಮಿಕ ವಿಧಿವಿಧಾನವಲ್ಲ. ಇವತ್ತು ಭಾನುವಾರ ವಿವಿಧ ಸ್ಥಳಗಳಲ್ಲಿ, ವಿವಿಧ ಕಟ್ಟಡಗಳಲ್ಲಿ ಕ್ರೈಸ್ತರಾಗಿರುವಂಥವರು ಬಂದು ಒಂದು ಸೇರಿ ಕೆಲವು ಧಾರ್ಮಿಕವಾದ ಆಚರಣೆಗಳನ್ನು ಸಲ್ಲಿಸುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ನಿಜವಾದ ಆರಾಧನೆ ಭಾನುವಾರ
ಕಟ್ಟಡಗಳಲ್ಲಿ ಸಲ್ಲಿಸುವಂತಹ ಯಾವುದೇ ಧಾರ್ಮಿಕ ವಿಧಿವಿಧಾನವಲ್ಲ. ಹಲವು ಸಭೆಗಳು, ಹಲವು ಪಂಗಡಗಳು, ಹಲವು ವಿಧದಲ್ಲಿ ಕೆಲವು ಪಂಗಡಗಳು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾರೆ. ತದನಂತರವಾಗಿ ಒಂದು ಸಂಗೀತವನ್ನು ಆಡ್ತಾರೆ. ನಂತರವಾಗಿ ಕೆಲವು ಪಾರಾಯಣಗಳನ್ನು ಮಾಡ್ತಾರೆ, ಸತ್ಯವೇದವನ್ನು ಓದ್ತಾರೆ, ಇದರ ಮಧ್ಯದಲ್ಲಿ ಹಾಡಾಡ್ತಾರೆ, ದೇವರ ಪ್ರಸಂಗವನ್ನು ಮಾಡ್ತಾರೆ. ಸೊ ಇದೆಲ್ಲ ಆರಾಧನೆ. ಕೆಲವು ಸಭೆಗಳಲ್ಲಿ ಒಂದು ಪ್ರಾರ್ಥನೆ, ಒಂದು 3 ಹಾಡು, 2 ಪ್ರಾರ್ಥನೆ, ಒಂದು ಕೀರ್ತನೆ, ಇನ್ನೊಂದು ಆರಾಧನೆ ಎಂಬುದಾಗಿ ಹೇಳುವಂತಹ ಒಂದು ವಿಧಾನ, ನಂತರ ಸಾಕ್ಷಿ, ನಂತರ ಪ್ರಸಂಗ, ನಂತರ ಪ್ರಾರ್ಥನೆ, ಹೀಗೆ ಮುಕ್ತಾಯ ಆಗ್ತದೆ. ಆದರೆ ಯಥಾರ್ಥವಾದ ಆರಾಧನೆ ಎನ್ನುವಂಥದ್ದು ಯಾವುದೂ ಅಲ್ಲ. ನಾವು ಸಭೆಯಾಗಿ ಸೇರಿ ಬರುವಂಥದ್ದು ಒಂದು ಉತ್ತಮವಾದಂತಹ ಕಾರ್ಯ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ನಿಜವಾದ ಆರಾಧನೆ ನಮ್ಮನ್ನು ಸಜೀವವಾಗಿ ದೇವರಿಗೆ ಅರ್ಪಿಸುವಂಥದ್ದು. ಇಲ್ಲಿ ಪೌಲ ಹೇಳಿರುವಂಥದ್ದು ಇದೇ ವಿವೇಕಪೂರ್ವಕವಾದ ಆರಾಧನೆ. ಪ್ರಿಯರೇ, ಇಂದು ಭಾನುವಾರ ದೇವಾಲಯಕ್ಕೆ ನಾವು ಸೇರಿ ಬಂದಿದ್ದೇವೆ. ಆದರೆ ನಾವು ಯೋಚಿಸಬೇಕಾದಂತಹ ಒಂದು ಕಾರ್ಯ, ಕಳೆದ ಸೋಮವಾರದಿಂದ ಶನಿವಾರದ ತನಕ ನಾವು ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿದ್ದೇವಾ? ಅಥವಾ ಸೋಮವಾರದಿಂದ ಶನಿವಾರದ ತನಕ ನಮ್ಮಿಷ್ಟದ ಪ್ರಕಾರವಾಗಿ ಜೀವಿಸಿ ನಮ್ಮ ಶರೀರಕ್ಕೆ ಸಂತೃಪ್ತಿಯನ್ನು ತರುವಂತಹ, ನಮ್ಮ ಕಣ್ಣಿಗೆ ಆಹ್ಲಾದವನ್ನು ತರುವಂತಹ ಕಾರ್ಯಗಳನ್ನೆಲ್ಲ ಮಾಡಿ ಈ ಮುಂಜಾನೆಯಲ್ಲಿ ಈ ಒಂದು ಕಟ್ಟಡದಲ್ಲಿ ನಾವು ಸೇರಿ ಬಂದಿರುವಂಥದ್ದ ದೇವರನ್ನ ಆರಾಧಿಸುವಂಥದ್ದು ಎಂಬುದಾಗಿ ನಾವು ಮನನ ಮಾಡಿಕೊಳ್ಬೇಕು. ಸೊ ಇಲ್ಲಿ ನಾವು ನೋಡುವಂಥದ್ದು ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸುವಂಥದ್ದು. ದಾವೀದನು ತನ್ನ ಕೀರ್ತನೆಯಲ್ಲಿ ಬರೆದಿರುವಂಥದ್ದು ಅದನ್ನೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ, ಅಂದ್ರೆ ನನ್ನ ಪ್ರತಿಯೊಂದು ಅವಯವಗಳೇ, ಇಂದ್ರಿಯ ಅವಯವ, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿದ್ದೇವೆ. ಹೀಗಿರುವಾಗ ನಮ್ಮ ಆರಾಧನೆ ಎನ್ನುವಂಥದ್ದು ದೇವರ ನಾಮದ ಮಹಿಮೆಗೆ ಕಾರಣವಾಗಿರುವಂಥದ್ದಾಗಿರಬೇಕು. ಸೊ ಈ ದಿನದ ಧ್ಯಾನಕ್ಕಾಗಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಶೀರ್ಷಿಕೆ ಎನ್ನುವಂಥದ್ದು ಯೇಸು ಕ್ರಿಸ್ತನ ಗಾಯಗಳಿಂದ ಗುರುತಿಸಲ್ಪಡುವುದು. ಯೇಸು ಕ್ರಿಸ್ತನ ಗಾಯಗಳಿಂದ ಗುರುತಿಸಲ್ಪಡುವುದು. ಅಪೊಸ್ತಲನಾದ ಪೌಲ ಗಲಾತ್ಯದಲ್ಲಿರುವಂತಹ ವಿಶ್ವಾಸಿಗಳಿಗೆ ಪತ್ರಿಕೆಯನ್ನ ಬರೆಯುವಾಗ ಅದರ 6ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಒಂದು ಪದವನ್ನ ಈ ರೀತಿ ಉಚ್ಚರಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಪೌಲನು ಹೇಳಿರುವಂಥದ್ದು 17ನೇ ವಾಕ್ಯದ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ
17ನೇ ವಾಕ್ಯದ 2ನೇ ಭಾಗ, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. ಐ ಬೇರ್ ಇನ್ ಮೈ ಬಾಡಿ ದ ಮಾರ್ಕ್ ಆಫ್ ಲಾರ್ಡ್ ಜೀಸಸ್. ಪ್ರತಿಯೊಬ್ಬ ದೇವರ ಮಗನು ಯೇಸು ಕ್ರಿಸ್ತನ ಗಾಯಗಳಿಂದ ಗುರುತಿಸಲ್ಪಟ್ಟವನಾಗಿರಬೇಕು. ಪ್ರತಿಯೊಬ್ಬ ದೇವರ ಮಗನು, ಪ್ರತಿಯೊಬ್ಬ ದೇವರ ಮಗಳು ಯೇಸು ಕ್ರಿಸ್ತನ ಗಾಯಗಳಿಂದ ಗುರುತಿಸಲ್ಪಟ್ಟವರಾಗಿರಬೇಕು. ಇದೇ ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ ಅದರ 20ನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಇಲ್ಲಿ ಪೌಲರು ಹೇಳುವಂಥದ್ದು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಐ ಮಾರ್ಕ್ ವಿತ್, ಇಲ್ಲಿ ಗಲಾತ್ಯ ಪತ್ರಿಕೆಯಲ್ಲಿ ನಾವು ನೋಡಿದಂಥದ್ದು, ಐ ಬೇರ್ ಇನ್ ಮೈ ಬಾಡಿ ದ ಮಾರ್ಕ್ ಆಫ್ ಲಾರ್ಡ್ ಜೀಸಸ್. ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆ ಹಾಕಿರುತ್ತವಲ್ಲ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಶ್ರವಿಸುತ್ತಿರುವ ಪ್ರೀತಿಯ ದೇವ ಜನರೇ, ನಾವು ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಶಿಷ್ಯರಾಗಿ ನಮ್ಮ ಬಾಳ್ವೆಯನ್ನ ನಿರ್ವಹಿಸುತ್ತಿದ್ದೇವಾ, ಜೀವಿಸುತ್ತಿದ್ದೇವಾ ಎಂಬ ಒಂದು ಪ್ರಶ್ನೆ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಘಟಕವಾಗಿದೆ. ಏನು ನಮ್ಮ ದೇಹದಲ್ಲಿ ಯೇಸುವಿನ ಮುದ್ರೆಯನ್ನ ಧರಿಸುವಂಥದ್ದು ಎಂಬುದಾಗಿ. ಹಳೆಯ ಒಡಂಬಡಿಕೆಗೆ ನಮ್ಮ ಗಮನವನ್ನ ನಾವು ಹರಿಸುವಂತಹ ಸಂದರ್ಭದಲ್ಲಿ ವಿಮೋಚನಕಾಂಡ 21ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೆಲವು ವಿಧಿವಿಧಾನಗಳನ್ನು ದಯಪಾಲಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಐಗುಪ್ತ ದೇಶದಿಂದ ಹೊರಟು ಬಂದಂತಹ ಇಸ್ರಾಯೇಲರು ಸರಿಯಾಗಿ 3 ತಿಂಗಳಾದ ಮೇಲೆ ಸೀನಾಯಿ ಪರ್ವತದ ಬಳಿಗೆ ಅವರು ಸೇರಿ ಬಂದರು. ಇಸ್ರಾಯೇಲ್ ಮಕ್ಕಳು ಸೀನಾಯಿ ಪರ್ವತದ ಬಳಿಗೆ ಬಂದಾಗ ಸರ್ವಶಕ್ತನಾದ ದೇವರು ಮೋಶೆಯನ್ನ ದೇವರ ಸನ್ನಿಧಿಗೆ, ಅಂದರೆ ಸೀನಾಯಿ ಪರ್ವತವನ್ನ ಹತ್ತುವುದಕ್ಕೆ ಹೇಳ್ತಾನೆ. ಯೆಹೋವನ ಮಾತಿಗೆ ವಿಧೇಯನಾದಂತಹ ಮೋಶೆ ಸೀನಾಯಿ ಪರ್ವತವನ್ನ ಹತ್ತುವಂಥದ್ದನ್ನು ನಾವು ನೋಡ್ತೇವೆ. ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳಿಗೆ 10 ದಶಾಜ್ಞೆಗಳನ್ನು ಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ಈ 10 ದಶಾಜ್ಞೆಗಳನ್ನು ನಾವು 2 ಭಾಗವಾಗಿ ನಾವು ಕಲಿಯಬಹುದು. ಪ್ರಾರಂಭದ 4 ಆಜ್ಞೆಗಳು ಮನುಷ್ಯ ದೇವರೊಂದಿಗೆ ನಿರ್ವಹಿಸಬೇಕಾದಂತಹ ಕಾರ್ಯಗಳ ಕುರಿತಾಗಿ, ಮನುಷ್ಯ ದೇವರೊಂದಿಗೆ. ಬಾಕಿ ಇರುವ 5ರಿಂದ 10 ಅಥವಾ 5ರಿಂದ 10 ಆಜ್ಞೆಗಳನ್ನು, 6 ಆಜ್ಞೆಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ, ಬಾಕಿ 6 ಆಜ್ಞೆಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮನುಷ್ಯನೊಂದಿಗೆ ನಿರ್ವಹಿಸಬೇಕಾದಂತಹ ಕಾರ್ಯಗಳು. ತದನಂತರವಾಗಿ ದೇವರು ಕೆಲವು
ವಿಧಿವಿಧಾನಗಳನ್ನು ಅವರಿಗೆ ಕೊಟ್ಟಿರುವಂಥದ್ದಾಗಿ ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ಪ್ರಾರಂಭದ 17 ವಾಕ್ಯದಲ್ಲಿ ದಶಾಜ್ಞೆಗಳ ಕುರಿತಾಗಿ ಬರೆದಿರುವಂಥದ್ದು. 22ರಿಂದ 26 ವಾಕ್ಯಗಳಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಯೆಹೋವನಿಗೆ ಯಜ್ಞವೇದಿಯನ್ನ ಕಟ್ಟುವಾಗ ಯಾವ ರೀತಿಯಾಗಿ ಅದನ್ನು ಕಟ್ಟಬೇಕು ಎಂಬುದರ ಕುರಿತಾಗಿ 21ನೇ ಅಧ್ಯಾಯದ ಪ್ರಾರಂಭದ 6 ವಾಕ್ಯದಲ್ಲಿ ಒಬ್ಬ ಇಬ್ರಿಯ ದಾಸತ್ವ, ಒಬ್ಬ ಇಬ್ರಿಯನು ತನ್ನನ್ನು ತಾನೇ ದಾಸತ್ವಕ್ಕೆ ಮಾರಿಕೊಂಡರೆ ಅಲ್ಲಿ ಪಾಲಿಸಬೇಕಾದಂತಹ ಕೆಲವು ನಿಯಮಗಳ ಕುರಿತಾಗಿ ನಾವು ನೋಡುವಂತವರಾಗಿದ್ದೇವೆ. ವಿಮೋಚನಕಾಂಡ 21ನೇ ಅಧ್ಯಾಯ ಅದರ 2ನೇ ವಾಕ್ಯ, ನಿಮ್ಮಲ್ಲಿ ಯಾವನಾದರೂ ಇಬ್ರಿಯನನ್ನು ದಾಸತ್ವಕ್ಕಾಗಿ ಕೊಂಡುಕೊಂಡರೆ ಆ ಇಬ್ರಿಯನು 6 ವರ್ಷ ದಾಸನಾಗಿದ್ದು 7ನೇ ವರ್ಷದಲ್ಲಿ ಬಿಡುಗಡೆಯಾಗಿ ಹೋಗಬೇಕು. ಪ್ರತ್ಯೇಕವಾಗಿ ನಾವು ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ಕಲಿಯುವಂತಹ ಸಂದರ್ಭದಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಇದರ ಕುರಿತಾಗಿ ಹೆಚ್ಚಿನ ವಿವರಣೆಯನ್ನ ನಾವು ಕಾಣುವಂತವರಾಗಿದ್ದೇವೆ. 15ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ ಅದರ 12ರಿಂದ 17 ವಾಕ್ಯಗಳನ್ನು ನಾವು ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಅನೇಕ ವಿಚಾರಗಳನ್ನು ಕಾಣುತ್ತೇವೆ. ಆದರೆ ನಮ್ಮ ವಿಚಾರ ಅನ್ನುವಂಥದ್ದು ಅಥವಾ ನಮ್ಮ ಶೀರ್ಷಿಕೆ ಅನ್ನುವಂಥದ್ದು ಗಾಯಗಳಿಂದ ಗುರುತಿಸಲ್ಪಡುವುದು. ನೋಡಿ, ವಿಮೋಚನಕಾಂಡ 21ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು ಒಬ್ಬ ಇಬ್ರಿಯನು ತನ್ನನ್ನು ತಾನೇ ದಾಸತ್ವಕ್ಕೆ ಮಾರಿಕೊಂಡರೆ. ನೋಡಿ, ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಒಬ್ಬ ಇಬ್ರಿಯನಿಗೆ ತನ್ನನ್ನು ತಾನೇ ಮಾರಿಕೊಳ್ಳುವುದಕ್ಕೆ ಅವಕಾಶವಿಲ್ಲ. ಅಂತಹ ಒಂದು ಪರಿಸ್ಥಿತಿ ಯಾರಿಗಾದರೂ ಬರುವುದಾದರೆ ಅಂಥವನನ್ನು ಸಾಕಬೇಕಾದಂಥದ್ದು ಪ್ರತಿಯೊಬ್ಬ ಇಸ್ರಾಯೇಲನ ಕರ್ತವ್ಯ ಎಂಬುವಂಥದ್ದು ನಾವು ಮರೆಯಬಾರದು. ಆದರೆ ಒಂದು ಪಕ್ಷಕ್ಕೆ ಅವನು ತನ್ನನ್ನು ತಾನೇ ಮಾರಿಕೊಂಡರೆ 7 ವರ್ಷದ ತನಕ ಅವನು ಆ ಯಜಮಾನನಿಗೆ ಸೇವೆ ಸಲ್ಲಿಸಿ 6 ವರ್ಷ ಸೇವೆ ಸಲ್ಲಿಸಿ 7ನೇ ವರ್ಷದಲ್ಲಿ ಅವನನ್ನು ಬಿಟ್ಟು ಬಿಡಬೇಕು. ಬಿಡುವಂತಹ ಸಂದರ್ಭದಲ್ಲಿ ಅವನನ್ನು ಬರಿಗೈಯಲ್ಲಿ ಕಳುಹಿಸಬಾರದು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿರುವ ಮೇರೆಗೆ ನಿಮಗಿರುವ ಆಡು, ಕುರಿಗಳು, ದವಸ, ದ್ರಾಕ್ಷಾರಸ ಇವುಗಳಲ್ಲಿ ಉದಾರವಾಗಿ ಕೊಟ್ಟು ಅವನನ್ನು ಕಳುಹಿಸಿ ಬಿಡಬೇಕು. ಒಂದು ವೇಳೆ ಅಂತಹ ದಾಸ ಅಥವಾ ಆ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಮಾರಿಕೊಂಡಂತಹ ಇಬ್ರಿಯ ನಿಮ್ಮ ಬಳಿಯಲ್ಲಿ ಸುಖವಾಗಿದ್ದು ನಾನು ಬಿಡುಗಡೆಯಾಗಿ ಹೋಗೇನು ಎಂದು ಹೇಳುವ ಪಕ್ಷಕ್ಕೆ, ವಿಮೋಚನಾಕಾಂಡ ಪುಸ್ತಕದಲ್ಲಿ ಬರೆದಿರುವಂಥದ್ದು, ನಾನು ನನ್ನ ಯಜಮಾನನನ್ನ ಪ್ರೀತಿಸುತ್ತೇನಾದ್ದರಿಂದ ಅವರನ್ನು ಅಗಲಿ ಬಿಡುಗಡೆಯಾಗಿ ಹೋಗಲೆಲ್ಲನೆಂದು ದೃಢವಾಗಿ ಹೇಳಿದರೆ ಅವನ ಯಜಮಾನನು ದೇವರ ಬಳಿಗೆ ಅವನನ್ನು ಕರಕೊಂಡು ಬಂದು ಕದದ ಹತ್ತಿರ ಅಥವಾ ಬಾಗಲಿನ ನಿಲುವು ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕು.
ಆ ಹೊತ್ತಿನಿಂದ ಇವನು ಶಾಶ್ವತವಾಗಿ ಅವನಿಗೆ ದಾಸನಾಗಿರುವನು. ನೋಡಿ, ಒಬ್ಬ ಇಬ್ರಿಯನಿಗೆ ಸಬೆಟಿಕಲ್ ಇಯರ್ ಅಥವಾ ವಿಶ್ರಾಂತಿ ವರ್ಷದಲ್ಲಿ ಬಿಡುಗಡೆ ಹೊಂದುವುದಕ್ಕೆ ಅವಕಾಶವಿದ್ದಾಗ್ಯೂ ತನ್ನನ್ನು ತಾನೇ ಮಾರಿಕೊಂಡಂತಹ ಈ ಇಬ್ರಿಯ ಅವನು ತನ್ನ ಯಜಮಾನನನ್ನ ಪ್ರೀತಿಸುವವನಾದದ್ದರ ಫಲವಾಗಿ ನಾನು ನನ್ನ ಯಜಮಾನನನ್ನ ಬಿಟ್ಟು ಅಗಲೇನು ಎಂದು ಹೇಳುವ ಪಕ್ಷದಲ್ಲಿ ನಿರ್ವಹಿಸಬೇಕಾದ ಕೆಲವು ವಿಧಿಗಳನ್ನು ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಹೇಳಿರುವಂಥದ್ದು, ಯಾವ ದಾಸನು ತನ್ನ ಯಜಮಾನನನ್ನ ಹೆಚ್ಚಾಗಿ ಪ್ರೀತಿಸುತ್ತಾನೋ, ಯಾವ ದಾಸನು ತನ್ನ ಯಜಮಾನನನ್ನ ಬಿಡುವುದಿಲ್ಲ ಎಂಬುದಾಗಿ ನೆನೆಸ್ತಾನೋ, ಕಾರಣ 7ನೇ ವರ್ಷದಲ್ಲಿ ಅವನನ್ನ ಬಿಡುಗಡೆ ಮಾಡಬೇಕು ಎಂಬುವಂಥದ್ದು ದೇವರ ನಿಯಮ. ಬಿಡುವಂತಹ ಸಂದರ್ಭದಲ್ಲಿ ಬರಿಗೈಯಲ್ಲಿ ಕಳಿಸದೆ ಯಜಮಾನನಿಗೆ ಇರುವಂತಹ ಆಶೀರ್ವಾದದಲ್ಲಿ ಕೆಲವು ಪಾಲುಗಳನ್ನು ಕೊಡಬೇಕು ಎಂಬುವಂಥದ್ದು ನಿಯಮ. ಈ ನಿಯಮಗಳಿಗೆ ಕಾರಣ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಒಂದು ಕಾಲದಲ್ಲಿ ನೀವುಗಳು ಸಹ ಐಗುಪ್ತರಿಗೆ ದಾಸರಾಗಿದ್ದೀರಿ. ನೀವು ಐಗುಪ್ತರಿಗೆ ದಾಸರಾಗಿದ್ದ ಕಾಲದಲ್ಲಿ ನಾನು ನಿಮ್ಮನ್ನು ಅಲ್ಲಿಂದ ಬಿಡುಗಡೆ ಮಾಡಿದ್ದೇನೆ. ಇದು ಕೇವಲ 3 ತಿಂಗಳಲ್ಲಿ ನಡೆದಂತಹ ಘಟನೆ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಬರುವಂತಹ ಸಂದರ್ಭದಲ್ಲಿ ಅವರು ಕೇವಲ ಬರಿಗೈಯಲ್ಲಿ ಬರಲಿಲ್ಲ. ವಿಭಜನಕಾಂಡ ಪುಸ್ತಕವನ್ನು ಕಲಿಯುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ, ಮೋಶೆ ಹೇಳ್ತಾ ಇದ್ದಾನೆ, ನೀವು ನಿಮ್ಮ ನೆರೆಯವರಿಂದ ವಸ್ತುಗಳನ್ನು ಕೇಳ್ಕೊಳ್ರಿ. ಇಸ್ರಾಯೇಲರು ಕೇಳ್ಕೊಂಡ್ರು, ಅವ್ರೇನ್ ಮಾಡ್ರು, ಬೇಕಾದಷ್ಟು ಕೊಟ್ರು. ಸೊ ಇಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಒಬ್ಬ ಇಬ್ರಿಯನು ತನ್ನನ್ನು ತಾನೇ ದಾಸನಾಗಿ ಮಾರಿಕೊಂಡ್ರೆ 6 ವರ್ಷ ಅವನು ಗುಲಾಮನಾಗಿ ದುಡಿಯಲಿ, 7ನೇ ವರ್ಷ ನೀವು ಅವನನ್ನು ಬಿಡುಗಡೆ ಮಾಡಬೇಕು, ಸ್ವತಂತ್ರ ಮಾಡಬೇಕು. ಸ್ವತಂತ್ರ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಆಡು ಕುರಿಗಳು, ದವಸ, ದ್ರಾಕ್ಷರಸ ಇವುಗಳಲ್ಲಿ ಉದಾರವಾಗಿ ಕೊಟ್ಟು ಕಳುಹಿಸಬೇಕು. ಆದರೆ ಇಲ್ಲಿ ಈ ದಾಸ, ಈ ಇಬ್ರಿಯ, ತನ್ನನ್ನು ತಾನೇ ಮಾರಿಕೊಂಡ ಇಬ್ರಿಯ ತನ್ನ ಯಜಮಾನನನ್ನ ಬಹಳವಾಗಿ ಪ್ರೀತಿಸುವವನಾದದ್ದರಿಂದ ಅವನು ಹೇಳುವಂಥದ್ದು, ನಾನು ಹೋಗೋದಿಲ್ಲ, ನಾನು ನನ್ನ ಯಜಮಾನನನ್ನ ಬಿಟ್ಟಿರುವುದಿಲ್ಲ ಎಂಬುದಾಗಿ ಹೇಳೋದಾದ್ರೆ ನೀವೇನ್ ಮಾಡಬೇಕು, ಆ ವ್ಯಕ್ತಿಯನ್ನ ದೇವಾಲಯಕ್ಕೆ ಕರ್ಕೊಂಡು ಬಂದು ಬಾಗಿಲಿನ ನಿಲುವು ಕಂಬಗಳಿಗೆ ಸೇರಿಸಿ ಅವನ ಕಿವಿಯನ್ನ ಸಲಾಕೆಯಿಂದ ಚುಚ್ಚಬೇಕು. ಸೊ ಈ ರೀತಿ ಚುಚ್ಚುವುದರಿಂದ ಅವನ ಕಿವಿಯಲ್ಲಿ ಒಂದು ಗುರುತು ಉಂಟಾಗ್ತದೆ. ದೇರ್ ವಿಲ್ ಬಿ ಎ ಮಾರ್ಕ್. ಈ ಒಂದು ಗುರುತು ಹೇಳುವಂಥದ್ದು ಇವನು ಶಾಶ್ವತ ದಾಸ ಅಥವಾ ಶಾಶ್ವತ ದಾಸತ್ವದಲ್ಲಿರುವ ವ್ಯಕ್ತಿ ಎಂಬುದಾಗಿ. ಪ್ರಿಯರೇ, ಹೊಸ ಒಡಂಬಡಿಕೆಗೆ ನಾವು ಸೇರಿ ಬರುವಂತಹ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲ ಗಲಾತ್ಯದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳಿರುವಂಥದ್ದು, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. 2ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ರೋಮಾಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇಲ್ಲಿ ಗುರುತು ಅನ್ನುವಂಥದ್ದು ಒಂದು ಬಾಹ್ಯವಾಗಿ ಕಾಣದೆ ಇರುವಂಥದ್ದಾಗಿದ್ದಾಗ್ಯೂ
ಇದೇ ಗಲಾತ್ಯ ಪತ್ರಿಕೆ ಅದರ 5ನೇ ಅಧ್ಯಾಯದಲ್ಲಿ ಪೌಲನು ಹೇಳಿರುವಂತಹ ಮಾತುಗಳನ್ನು ಒಮ್ಮೆ ನಾವು ಗಮನಿಸೋಣ. 6ನೇ ಅಧ್ಯಾಯ, ಗಲಾತ್ಯ 6ನೇ ಅಧ್ಯಾಯ ಅದರ 14ನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು, ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತ್ತು. ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನು. ನಮ್ಮ ದೇಹದಲ್ಲಿ ಅಥವಾ ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತದಲ್ಲ ಎಂಬುದಾಗಿ ಪೌಲನು ಹೇಳುವುದಕ್ಕೆ ಕಾರಣ, ನಾನು ನನ್ನನ್ನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ನಾನು ನನ್ನನ್ನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಅರ್ಥ, ಲೋಕದ ಪಾಲಿಗೆ ನಾನು ಸತ್ತಿದ್ದೇನೆ. ಆದುದರಿಂದಲೇ ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಲ್ಲಿಯೇ. ಒಬ್ಬ ಕ್ರೈಸ್ತನು ಈ ಲೋಕದಲ್ಲಿ ಜೀವಿಸುವಾಗ ತನ್ನಿಷ್ಟದ ಪ್ರಕಾರವಾಗಿ ಜೀವಿಸುವಂಥದ್ದಲ್ಲ. ಆತ ಲೋಕದ ಪಾಲಿಗೆ ಸತ್ತು ಕ್ರಿಸ್ತನಿಗಾಗಿ ಜೀವಿಸುವಂಥದ್ದಾಗಿದೆ. ಇದು ಅನೇಕರು ಲೋಕಕ್ಕಾಗಿ ಜೀವಿಸುವಂತಹ ವ್ಯಕ್ತಿಗಳಾಗಿ ಮಾರ್ಪಟ್ಟಿರುವಂಥದ್ದನ್ನು ನಾವು ಕಾಣ್ತೇವೆ. ಕಾರಣ, ಅವರು ತಮ್ಮ ಶರೀರದ ಆಶೆಗಳನ್ನ, ತಮ್ಮ ಕಣ್ಣಿನ ಆಶೆಗಳನ್ನ ಪೂರ್ತಿಗೊಳಿಸುವುದಕ್ಕೋಸ್ಕರವಾಗಿ ಮಾತ್ರ ಜೀವಿಸುವಂತಹ ವ್ಯಕ್ತಿಗಳಾಗಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದ್ವಿ, ಒಬ್ಬ ದಾಸ, ಒಬ್ಬ ಇಬ್ರಿಯ ದಾಸ ತಾನು ತನ್ನ ಯಜಮಾನನನ್ನ ಬಹಳವಾಗಿ ಪ್ರೀತಿಸುವವನಾದುದರಿಂದ ಅವನ ಧರ್ಮಶಾಸ್ತ್ರವು ಅವನಿಗೆ ಬಿಡುಗಡೆ ಹೊಂದುವುದಕ್ಕೆ ಅವಕಾಶ ಕೊಟ್ಟಾಗ್ಯೂ, ತನ್ನ ಧರ್ಮ ಅವನಿಗೆ ಜೀವಿಸುವುದಕ್ಕೆ ಬೇಕಾದ ಮಾರ್ಗಗಳನ್ನು ತೆರೆದಿದ್ದಾಗ್ಯೂ ಅವನು ಯಜಮಾನನನ್ನ ಪ್ರೀತಿಸುವವನಾದದ್ದರ ಫಲವಾಗಿ ಅವನು ಹೇಳುವಂಥದ್ದು, ನಾನು ನನ್ನ ಯಜಮಾನನನ್ನ ಬಿಟ್ಟು ಅಗಲೆನು. ಇಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಹೇಳಿರುವಂಥದ್ದು, ಇಂತಹ ವ್ಯಕ್ತಿಗೆ ಒಂದು ಗುರುತನ್ನು ಕೊಡಬೇಕು. ಆ ಗುರುತು ಏನೆಂದರೆ, ಅವನನ್ನ ದೇವರ ಸನ್ನಿಧಾನಕ್ಕೆ ಕರೆತಂದು ಆ ಒಂದು ಬಾಗಲಿನ ಬಳಿಯಲ್ಲಿ ಅವನ ಕಿವಿಗೆ ಸಲಾಕೆಯಿಂದ ಒಂದು ರಂಧ್ರವನ್ನ ಮಾಡುವಂಥದ್ದು. ಸೊ ಈ ರಂಧ್ರವಿರುವಂತಹ ವ್ಯಕ್ತಿ ಪಟ್ಟಣದಲ್ಲಿ ಆಗಲಿ ತನ್ನ ಗ್ರಾಮದಲ್ಲಿ ಆಗಲಿ ಆತನು ನಡೆದಾಡುವಾಗ ಈ ರಂಧ್ರವನ್ನ ನೋಡುವಂತಹ ವ್ಯಕ್ತಿಗಳು ಹೇಳ್ತಾರೆ, ಈತ ಶಾಶ್ವತವಾದ ದಾಸ, ಈತ ತನ್ನ ಯಜಮಾನನನ್ನ ಬಹಳವಾಗಿ ಪ್ರೀತಿಸುವಂತವನು. ಆದುದರಿಂದ ಸ್ವಯಂ ಪ್ರೇರಣೆಯಿಂದ ತನ್ನನ್ನು ತಾನೇ ಸಾಯುವ ತನಕ ಆ ವ್ಯಕ್ತಿಗೆ ಅರ್ಪಿಸಿಕೊಂಡಿದ್ದಾನೆ ಎಂಬುದಾಗಿ. ಹೊಸ ಒಡಂಬಡಿಕೆಯ ಪ್ರೀತಿಯ ದೇವ ಜನರೇ, ನಾವು ಯೇಸುವನ್ನ ಪ್ರೀತಿಸುವಂತವರಾಗಿದ್ರೆ, ನಾವು ಯೇಸುವನ್ನ ನಮ್ಮ ಜೀವಿತದಲ್ಲಿ ಸ್ವೀಕರಿಸುವ ವ್ಯಕ್ತಿಗಳಾಗಿದ್ರೆ, ನಮ್ಮ ಜೀವಿತದಲ್ಲಿ ಇಂತಹ ಒಂದು ಗುರುತನ್ನ ಹೊಂದಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ.
ಕೇವಲ ಕ್ರೈಸ್ತನೆಂಬ ಹೆಸರನ್ನ ಪಡೆದುಕೊಂಡರೆ ಯಾವ ಪ್ರಯೋಜನವೂ ಇಲ್ಲ ಎಂಬುವಂಥದ್ದನ್ನ ನಾವುಗಳು ಮನನ ಮಾಡಿಕೊಳ್ಬೇಕು. ನೋಡಿ, ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ. ನೋಡಿ, ಈ ಪತ್ರಿಕೆಯನ್ನು ಬರೆಯೋದಕ್ಕೆ ಕಾರಣ ಇದು ಪೌಲ ತನ್ನ ಮೊದಲ ಸುವಾರ್ಥ ಪ್ರಯಾಣದಲ್ಲಿ ಹೋದಂತಹ ಕೆಲವು ಸ್ಥಳಗಳನ್ನು ನಾವು ನೋಡ್ತೇವೆ. ಆ ಸ್ಥಳಗಳಲ್ಲಿ ಕೇಂದ್ರೀಕೃತವಾದಂತಹ ಸಭೆಗಳಾಗಿತ್ತು ಗಲಾತ್ಯದ ಸಭೆ ಅನ್ನುವಂಥದ್ದು. ಗಲಾತ್ಯ ಸಭೆ ಅನ್ನುವಂಥದ್ದು ಒಂದು ಪ್ರತ್ಯೇಕವಾದ ಸ್ಥಳದ ಹೆಸರಲ್ಲ, ಆ ಒಂದು ರೀಜನ್ನ ಹೆಸರು. ಪ್ರತ್ಯೇಕವಾಗಿ ನಾವು ನೋಡುವಂಥದ್ದು ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮ ಹೇಳ್ತಾ ಇದ್ದಾನೆ, ಬಾರ್ನಬ ಸೌಲರನ್ನ ನಾನು ಕರೆದ ಕೆಲಸಕ್ಕೋಸ್ಕರವಾಗಿ ಪ್ರತ್ಯೇಕಿಸ್ರಿ, ಆರ್ಡೈನ್ ಮಾಡ್ರಿ, ಅವರನ್ನ ನಿಯೋಜಿಸ್ರಿ. ಸೊ ಈ ರೀತಿ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದರ 3ನೇ ವಾಕ್ಯದಲ್ಲಿ ಅಂತಿಯೋಕ್ಯ ಸಭೆ ಬಾರ್ನಬ ಸೌಲರನ್ನ ದೇವರು ಕರೆದಂತಹ ಕೆಲಸಕ್ಕೋಸ್ಕರವಾಗಿ ಅವರನ್ನು ನಿಯೋಜನೆ ಮಾಡಿದ್ರು, ಆರ್ಡೈನ್ಡ್. ಹೀಗೆ ದೇವರಿಂದ ನಿಯೋಜಿಸಲ್ಪಟ್ಟಂತಹ ಇವರು ಪವಿತ್ರಾತ್ಮ ಪ್ರೇರಣೆಯಿಂದ ಸೆಲ್ಯೂಕಕ್ಕೆ, ಅಲ್ಲಿಂದ ಸಲಾಮಿಸಿಗೆ, ಅಲ್ಲಿಂದ ಪ್ರಯಾಣ ಮಾಡಿ ಅವರು ಪಂಪುಲ್ಯ ಸೀಮೆಗೆ, ಪೆರ್ಗಮೆಗೆ, ಅಲ್ಲಿಂದ ಅವರು ಅಂತಿಯೋಕ್ಯಕ್ಕೆ ಬಂದರು. ಈ ಸೀಮೆಯ ಸ್ಥಳಗಳನ್ನು ಗಲಾತ್ಯ ಸೀಮೆ ಎಂಬುದಾಗಿ ಕರೀತಾರೆ. ಈ ಒಂದು ಸ್ಥಳಕ್ಕೆ ಈ ಒಂದು ಸ್ಥಳದ ಕುರಿತಾಗಿ ನಾವು ಕಲಿಯುವಾಗ ಪ್ರತ್ಯೇಕವಾಗಿ ಪಿಸಿದ್ಯದ ಅಂತಿಯೋಕ್ಯದಲ್ಲಿ ಪೌಲನು ದೇವರ ವಾಕ್ಯವನ್ನು ಸಾರಿ ಅನೇಕ ಅನ್ಯ ಜನರು ಕರ್ತನನ್ನು ಅಂಗೀಕಾರ ಮಾಡಿದ್ರು. ಸೊ ಹೀಗಿರುವಾಗ ಅದರ 15ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಕೆಲವು ಯಹೂದ್ಯ ಮತಾವಲಂಬಿಗಳು ಅಥವಾ ಯಹೂದ್ಯರಿಂದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿದಂತಹ ಕೆಲವು ವ್ಯಕ್ತಿಗಳು ಯೆರೂಸಲೇಮಿನಲ್ಲಿರುವ ಅಪೊಸ್ತಲರ ಅನುಮತಿ ಇಲ್ಲದೆ ಅಂತಿಯೋಕ್ಯಕ್ಕೆ ಬಂದು, ಪಿಸಿದ್ಯದ ಅಂತಿಯೋಕ್ಯಕ್ಕೆ ಬಂದು ಅಲ್ಲಿರುವ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ನೀವು ಕೇವಲ ಕೃಪೆಯಿಂದ ರಕ್ಷಣೆ ಹೊಂದುವುದಕ್ಕೆ ಸಾಧ್ಯವಿಲ್ಲ. ನೀವೇನ್ ಮಾಡಬೇಕು? ಮೋಶೆಯ ಧರ್ಮಶಾಸ್ತ್ರಗಳನ್ನ ನೀವು ಪಾಲಿಸಬೇಕು, ಅದರೊಂದಿಗೆ ಸುನ್ನತಿಯನ್ನ ಮಾಡಿಸ್ಕೊಳ್ಬೇಕು. ಅಂದ್ರೆ ಯಹೂದ್ಯರ ಆಚಾರಗಳನ್ನ ನೀವು ಪಾಲಿಸುವಂತಹ ವ್ಯಕ್ತಿಗಳಾಗಿದ್ರೆ ಮಾತ್ರ ನೀವು ರಕ್ಷಣೆಯನ್ನ ಹೊಂದುವಂಥದ್ದು. ಇದು ದೊಡ್ಡ ವಿವಾದಕ್ಕೆ ಕಾರಣವಾಗಿ ಮಾರ್ಪಡ್ತು. ಸೊ ನಂತರವಾಗಿ ನಾವು ನೋಡ್ತೇವೆ, ಪೌಲ ಬಾರ್ನಬ ಯೆರೂಸಲೇಮಿಗೆ ಹೋಗುವಂಥದ್ದು, ಯೆರೂಸಲೇಮಿನಲ್ಲಿರುವಂತಹ ಅಪೊಸ್ತಲರೊಂದಿಗೆ ಈ ವಿಚಾರವನ್ನ ಮಾತನಾಡುವಂಥದ್ದು. ಅಲ್ಲಿಂದ ಅವರು ಅನ್ಯ ಜನರಿಗೆ ಈ ಸುನ್ನತಿ ಮತ್ತು ಮೋಶೆಯ ಧರ್ಮಶಾಸ್ತ್ರದ ಕುರಿತಾಗಿ ಹೇಳುವಂಥದ್ದು ಬೇಡ ಎಂಬ ಒಂದು ಪತ್ರಿಕೆಯೊಂದಿಗೆ ಬರುವಂಥದ್ದನ್ನು ನಾವು ನೋಡುತ್ತೇವೆ. ಈ ಒಂದು ಹಿನ್ನೆಲೆಯಲ್ಲಿ ಪೌಲನು ಈ ಒಂದು ಪತ್ರಿಕೆಯನ್ನು ಬರೆದಿದ್ದಾನೆ. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯದ ಪ್ರಾರಂಭ ಭಾಗ ಹೇಳುವಂಥದ್ದು, ಇನ್ನು ಮೇಲೆ ಯಾರು ನನ್ನನ್ನು ತೊಂದರೆ ಪಡಿಸಬಾರದು. ಇದು ಯಹೂದ್ಯರಿಗೆ ಹೇಳುವಂಥದ್ದು. ಇದು ಒಂದು ಅತ್ಯಂತ ವೇದನಾಜನಕವಾದ ಒಂದು ವಿಚಾರ ಹೇಳ್ತೇನೆ ಪ್ರಿಯರೇ. ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ಸಭೆಗಳಲ್ಲಿ ನಡೆಯುವಂತಹ ಒಂದು ಇದು ಐ ಟು ಬಿಲಾಂಗ್ ಸೇಮ್. ಇಂದು ನಾವು ಹೇಳುವಂಥದ್ದು ಕಾಣಿಕೆಯನ್ನು ಕೊಟ್ಟರೆ ಹೆಚ್ಚಿನ ಆಶೀರ್ವಾದ ನಮಗೆ ಸಿಗ್ತದೆ ಎಂಬುದಾಗಿ. ಪ್ರಿಯರೇ, ಒಂದು ವಾಕ್ಯವನ್ನು ನಿಮ್ಮ ಮುಂದೆ ಓದುವುದಕ್ಕೆ ನಾನು ಬಯಸ್ತೇನೆ. ಪ್ರಕಟಣೆ ಪುಸ್ತಕ ಅದರ 20ನೇ ಅಧ್ಯಾಯ ಅದರ 11ರಿಂದ 15 ವಾಕ್ಯ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ ಅದರ 11ರಿಂದ 15 ವಾಕ್ಯ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನ
ಅದರ ಮೇಲೆ ಕೂತಿದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಪ್ರಿಯರೇ, ನಮ್ಮ ಲೌಕಿಕವಾದ ಕಾರ್ಯಗಳಿಂದ ದೈವಿಕವಾದ ನ್ಯಾಯ ತೀರ್ಪಿನಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಬಹಳ ಗಮನವಿಟ್ಟು ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಸಭಾ ಕಟ್ಟಡಕ್ಕೆ ಹಣವನ್ನ ಸಂದಾಯ ಮಾಡುವುದರಿಂದ, ಮಹಾಕೂಟಗಳಿಗೆ ಹಣವನ್ನ ಸಂದಾಯ ಮಾಡುವುದರಿಂದ ದೇವರ ನ್ಯಾಯ ತೀರ್ಪಿನಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನು ತನ್ನ ಪ್ರೀತಿಯ ಶಿಷ್ಯನಾದಂತಹ ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ ತೋರಿಸಿರುವಂತಹ ಒಂದು ಕಾರ್ಯ. ಇಲ್ಲಿ ಯೋಹಾನನು ನೋಡುವಂಥದ್ದು ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತುಕೊಂಡಿದ್ರು. ಇಂದು ಅನೇಕ ವ್ಯಕ್ತಿಗಳು ಸಾಯುವಾಗ ದೇವರ ಸೇವಕರಾಗಿರುವಂಥವರು ಹೇಳ್ತಾರೆ, ಈತ ಪ್ರದೇಶದಲ್ಲಿ ಇದ್ದಾನೆ ಎಂಬುದಾಗಿ. ಆದರೆ ಇಲ್ಲಿ ನಾವು ನೋಡುವಂಥದ್ದು ಪ್ರತಿಯೊಬ್ಬನು ದೇವರ ಸಿಂಹಾಸನದ ಮುಂದೆ ನಿಲ್ತಾನೆ. ಅಲ್ಲಿ ಪುಸ್ತಕಗಳು ತೆರೆಯಲ್ಪಡ್ತಾರೆ. 2 ಪುಸ್ತಕಗಳು, ಒಂದು ಜೀವಬಾಧ್ಯರ ಪಟ್ಟಿ. ಈ ಪುಸ್ತಕಗಳಲ್ಲಿ ಬರೆದಿರುವ ಸಂಗತಿಗಳು, ನಾವು ಮಾಡುವಂತಹ ಸಂಗತಿಗಳು ಅನೇಕರಿಗೆ ತಿಳಿಯದೇ ಇದ್ದಾಗ್ಯೂ, ನಾವು ಮಾಡುತ್ತಿರುವಂತಹ ಅನೇಕ ಕಾರ್ಯಗಳು ನಮ್ಮ ಕುಟುಂಬ ವರ್ಗದವರಿಗೆ ತಿಳಿಯದೇ ಇದ್ದಾಗ್ಯೂ, ನಾವು ನಡೆಸುತ್ತಿರುವಂತಹ ಅನೇಕ ವ್ಯವಹಾರಗಳು ನಮ್ಮ ಸಭೆಯವರಿಗೆ ತಿಳಿಯದೇ ಇದ್ದಾಗ್ಯೂ, ದೇವರ ವಾಕ್ಯ ಹೇಳುವಂಥದ್ದು ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಪರಲೋಕದಲ್ಲಿ ಮುದ್ರಿತವಾಗ್ತಾ ಇದೆ. ನ್ಯಾಯ ತೀರ್ಪಿನ ದಿನದಲ್ಲಿ ಆ ಪುಸ್ತಕಗಳು ತೆರೆಯಲ್ಪಟ್ಟು ಆ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ದೇವರು ನ್ಯಾಯವನ್ನ ವಿಧಿಸ್ತಾನೆ. ಪ್ರಿಯರೇ, ಇಲ್ಲಿ ನಮ್ಮ ವಿಚಾರ ಅನ್ನುವಂಥದ್ದು ಕ್ರಿಸ್ತನೊಂದಿಗೆ ಮುದ್ರೆಯನ್ನ ಹಾಕಿಕೊಂಡಿರುವಂಥದ್ದು. ಇಲ್ಲಿ ಪೌಲನ ಸೇವೆಯನ್ನ ಅಥವಾ ಪೌಲನು ಅನ್ಯ ಜನರ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಸಾರಿ ಅನೇಕರು ರಕ್ಷಣೆಯ ಅನುಭವಕ್ಕೆ ಬಂದದ್ದನ್ನು ಕಂಡಂತಹ ಯಹೂದ್ಯರು ಈ ಅನ್ಯ ಜನರನ್ನ ನಿರುತ್ಸಾಹಪಡಿಸುವುದಕ್ಕೆ ಪ್ರಯತ್ನಿಸುವಂಥದ್ದಾಗಿ ನೋಡ್ತೇವೆ. ಅವರು ಹೇಳುವಂಥದ್ದು ಕೇವಲ ಕೃಪೆ ಸಾಲದು, ಕ್ರಿಯೆಯು ಅವಶ್ಯ. ನೀವೇನ್ ಮಾಡಬೇಕು? ಮೋಶೆಯ ಧರ್ಮಶಾಸ್ತ್ರವನ್ನ ಪಾಲಿಸಬೇಕು. ಅದು ಮಾತ್ರವಲ್ಲ, ಸುನ್ನತಿಯನ್ನ ಮಾಡಬೇಕು. ಕೃಪೆಯಿಂದ ಮಾತ್ರ ಸಾಧ್ಯವಿಲ್ಲ. ಈ ಕೃಪೆ ಎಂಬ ವಿಚಾರವನ್ನ ಈ ಕೃಪೆ ಎಂಬ ಪದ ಬಂದಾಗ ಈಗ ಸ್ವಲ್ಪ ಮುಂಚೆ ನಾನು ಕೇಳಿದಂತ ಒಂದು ಪ್ರಸಂಗ, ಆ ವ್ಯಕ್ತಿ ಹೇಳುವಂಥದ್ದು ಕೃಪೆ ಹೆಚ್ಚಾದ್ರೆ ನಾವು ಕೃಪೆ ಹೆಚ್ಚಾದಷ್ಟು ನಾವು ಕೊಡ್ತೀವಿ ಎಂಬುದಾಗಿ. ಏನು ಕೊಡ್ತೀವಿ? ಕಾಣಿಕೆ ಕೊಡ್ತೀವಿ. ಮತ್ತೆ ಕೃಪೆ ಹೆಚ್ಚಾದ್ರೆ ನೋಡಿ, ಜನ ಇವತ್ತು ಸೇವಕರೆಂಬುದಾಗಿ ಹೇಳಿಕೊಳ್ಳುವಂಥವರು ಜನರನ್ನ ಮೂರ್ಖರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ದೇವರ ವಾಕ್ಯವನ್ನು ಎಷ್ಟು ತಪ್ಪಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, 14ನೇ ಕೀರ್ತನೆಯಲ್ಲಿ ಒಂದು ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳು 14ರಲ್ಲಿ ಒಂದು ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಅಲ್ಲಿ ಹೇಳಿರುವಂಥದ್ದು,
ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಹೇಯಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನ ಮಾಡುವವರು ಒಬ್ಬರಾದರೂ ಇಲ್ಲ. ದುರ್ಮತಿಗಳು ಅಥವಾ ದೇವರನ್ನ ಅಲ್ಲಗಳೆಯುವಂಥವರು. ಸೊ ಇಲ್ಲಿ ನಾವು ನೋಡುವಂಥದ್ದು, ಕೃಪೆಯಿಂದ ರಕ್ಷಣೆ ಹೊಂದಿದಂತಹ ಒಂದು ಗುಂಪು ಜನರಿಗೆ ಈ ಯಹೂದ್ಯ ಮತಾವಲಂಬಿಗಳು ಅಥವಾ ಯಹೂದ್ಯರಿಂದ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದಂಥವರು ಹೇಳುವಂಥದ್ದು, ಕೇವಲ ಕೃಪೆಯಿಂದ ಸಾಲದು, ಕ್ರಿಯೆಯು ಪ್ರಾಮುಖ್ಯ. ಸೊ ಹೀಗೆ ಆ ಜನರಲ್ಲಿ ಒಂದು ಭಿನ್ನಾಭಿಪ್ರಾಯವನ್ನ ತರುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಹೀಗಿರುವಾಗ ಪೌಲನು ಹೇಳಿರುವಂಥದ್ದು, ಸೊ ನೀವು ನನ್ನನ್ನು ತೊಂದರೆ ಪಡಿಸಬೇಡ್ರಿ. ಸೊ ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆ ಉಂಟು. ನೋಡಿ, ಪೌಲನ ಕರೆಯುವಿಕೆ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ. ಪೌಲನನ್ನ ದೇವರು ಕರೆದಂಥದ್ದು ಅದರ 9ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಅದರ 15ನೇ ವಾಕ್ಯ. ಸರ್ವಶಕ್ತನಾದ ದೇವರು ದಮಸ್ಕದಲ್ಲಿರುವಂತಹ ಅನನ್ಯನೆಂಬ ಒಬ್ಬ ಶಿಷ್ಯನಿಗೆ ಹೇಳಿದಂಥದ್ದು, ಸೊ ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. He is ordained by God himself. ದೇವರಿಂದ ನಿಯೋಜಿಸಲ್ಪಟ್ಟ ವ್ಯಕ್ತಿಯಾಗಿದ್ದ ಯಾರು? ಪೌಲ. ಪ್ರಿಯರೇ, ನಿಯೋಜಿಸಲ್ಪಟ್ಟ ಸೇವೆ ಅನ್ನುವಂಥದ್ದು ಕೇವಲ ಒಂದು ಗುಂಪು ಜನರಿಗೆ ಮಾತ್ರ ಸಲ್ಲತಕ್ಕದಲ್ಲ ಎಂಬುದನ್ನ ಪ್ರತಿಯೊಬ್ಬ ಕ್ರೈಸ್ತನು ಅರ್ಥ ಮಾಡಿಕೊಳ್ಬೇಕು. ಇದು ಅನೇಕರು ನೆನೆಸಿರುವಂಥದ್ದು, ಸೇವೆ ಕೇವಲ ಪಾದ್ರಿಗಳಿಗೆ ಮಾತ್ರ, ವೈದಿಕರಿಗೆ ಮಾತ್ರ ಕೊಟ್ಟಿರುವಂತಹ ಒಂದು ಸೇವೆ. ಆದುದರಿಂದ ವಿಶ್ವಾಸಿಗಳಾದ ನಾವುಗಳು ಹೇಗೆ ಬೇಕಾದರೂ ಜೀವಿಸ್ತೇವೆ, ಭಾನುವಾರ ಕಾಣಿಕೆಯನ್ನು ಕೊಟ್ಟು ನಮ್ಮ ಪಾಪಗಳನ್ನ ತೊಳ್ಕೊಳ್ತೇವೆ ಎಂಬುದಾಗಿ ಯಾರು ನೆನೆಸ್ಕೊಬಾರದು. ನೋಡಿ, ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿರುವಂಥದ್ದು, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿ. ಆರ್ಡೈನ್, ಆರ್ಡೈನ್ ಮಿನಿಸ್ಟ್ರಿ. ಇದು ದೇವರಿಂದ ನಿಯೋಜಿಸಲ್ಪಟ್ಟಂತಹ ಸೇವೆ. ಈ ದೇವರಿಂದ ನಿಯೋಜಿಸಲ್ಪಟ್ಟ ಸೇವೆಯನ್ನ ಹೊಂದಿಕೊಂಡಿರುವ ನಾವುಗಳು ನಮ್ಮ ಶರೀರದಲ್ಲಿ ಯೇಸುವಿನ ಮುದ್ರೆಯನ್ನ ಹೊಂದಿದವರಾಗಿರಬೇಕು. ಸೊ ಯಾವ ರೀತಿಯಲ್ಲಿ ಒಬ್ಬ ದಾಸ ತನ್ನ ಯಜಮಾನನನ್ನ ಪ್ರೀತಿಸಿದರ ಫಲವಾಗಿ ಅವನನ್ನ ಬಿಟ್ಟು ಹೋಗುವುದಕ್ಕೆ ಮನಸ್ಸಿಲ್ಲದೆ ತನ್ನ ಕಿವಿಯಲ್ಲಿ ಒಂದು ರಂಧ್ರವನ್ನ ಮಾಡಿಕೊಳ್ಳುವುದರ ಮೂಲಕ ನಾನು ನಿತ್ಯ ನಿರಂತರವಾದ ದಾಸನು ಎಂಬುದಾಗಿ ಸಮಾಜಕ್ಕೆ ಸಂದೇಶವನ್ನು ಕೊಡುತ್ತಾನೋ, ಹಾಗೆಯೇ ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟಿರುವ ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ಮುದ್ರೆಯನ್ನ ನಮ್ಮ ಶರೀರದಲ್ಲಿ ಧರಿಸಿಕೊಳ್ಳುವುದರ ಮೂಲಕ ನಾನು ಯೇಸು ಕ್ರಿಸ್ತನ ದಾಸನು ಎಂಬುದನ್ನ ಪ್ರಚುರಪಡಿಸುವಂತವರಾಗಿರಬೇಕು. ಯಾವ ರೀತಿಯಾಗಿ? ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಇನ್ನು ಜೀವಿಸುವುದು ನಾನಲ್ಲ, ಕರ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ರೋಮಾಪತ್ರಿಕೆಯಲ್ಲಿ ಪೌಲನು ಹೇಳಿದ ರೀತಿಯಲ್ಲಿ, ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಪ್ರಿಯರೇ, ಇದು ನಾವು ಧರಿಸಿಕೊಳ್ಳಬೇಕಾದ ಮುದ್ರೆ. ಈ ಮುದ್ರೆ ನಮ್ಮಲ್ಲಿ ಉಂಟಾ? ನೋಡಿ, ಯೇಸು ಸ್ವಾಮಿಯ ಸಂಗಡ 3.5 ವರ್ಷಗಳ ಕಾಲ ಚಲಿಸಿದಂತಹ ವ್ಯಕ್ತಿಯಾಗಿದ್ದ ಪೇತ್ರ, ಯೇಸು ಮಾಡಿದಂತಹ ಎಲ್ಲ ಅದ್ಭುತಗಳನ್ನು ಕಂಡಂತಹ ವ್ಯಕ್ತಿ, ರೂಪಾಂತರವನ್ನ ಹೊಂದಿದಂತಹ ಯೇಸುವನ್ನ ದೃಷ್ಟಿಸಿದಂತಹ ವ್ಯಕ್ತಿ,
ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೆಯುವುದನ್ನು ನೋಡಿ ನಾನು ನಡೆಯುತ್ತೇನೆ ಎಂಬುದಾಗಿ ಹೇಳಿ ನಡೆದಂತಹ ವ್ಯಕ್ತಿ. 5 ರೊಟ್ಟಿ 2 ಮೀನುಗಳನ್ನ 5,000 ಜನರಿಗೆ ಹಂಚಿಕೊಟ್ಟಾಗ ಅದನ್ನು ಕಣ್ತುಂಬ ನೋಡಿದಂತಹ ವ್ಯಕ್ತಿ. ಯೇಸು ಸ್ವಾಮಿ ಎರಿಕೋವಿಗೆ ಹೋಗುವಂತಹ ಸಂದರ್ಭದಲ್ಲಿ ಬರ್ತಿಮಾಯನೆಂಬ ಕುರುಡ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿದಾಗ ಆ ವ್ಯಕ್ತಿಗೆ ಕಣ್ಣು ಕೊಟ್ಟಂತದನ್ನ ನೋಡಿದಂತಹ ವ್ಯಕ್ತಿ. ಶತಾಧಿಪತಿಯ ಮಗಳು ತೀರಿ ಹೋದಾಗ ಆ ಮನೆಗೆ ಹೋಗಿ ಆ ಮಗಳನ್ನ ಅಮ್ಮಿಣಿ ಎದ್ದೇಳು ಎಂಬುದಾಗಿ ಹೇಳಿ ಎಬ್ಬಿಸಿದಾಗ ಆತನೊಂದಿಗೆ ಇದ್ದ ವ್ಯಕ್ತಿಯಾಗಿದ್ದ ಈ ಪೇತ್ರ. ಆದರೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣವನ್ನ ಹೊಂದಿದ ನಂತರವಾಗಿ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಯೋಹಾನನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ, ಸೊ ಐ ವಿಲ್ ಗೋ ಬ್ಯಾಕ್, ನಾನೇನ್ ಮಾಡ್ತೇನೆ, ಮೀನು ಹಿಡಿಯಕ್ಕೆ ಹೋಗ್ತೇನೆ. ಅದರ 3ನೇ ವಾಕ್ಯ 21:3, ಅವರಿಗೆ ಸಿಮೋನ ಪೇತ್ರನು ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಯಾರು? ದಿದೋಮನೆಂಬ ತೋಮ, ನತಾನಿಯೇಲ, ಜೆಬೆದಾಯನ ಮಕ್ಕಳಾದಂತಹ ಇಬ್ಬರು, ಇವರೆಲ್ಲರೂ ಸೇರಿ ಏನ್ ಮಾಡಿದ್ರು? ಮೀನನ್ನ ಹಿಡಿಯಕ್ಕೆ ಹೋದ್ರು. ಸೊ ಇಲ್ಲಿ ಯೇಸು ಸ್ವಾಮಿ ಅವರಿಗೆ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಅಲ್ಲಿ ನಾವು ನೋಡುವಂಥದ್ದು, ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನೂ ಸಿಕ್ಕಲಿಲ್ಲ. ಬೆಳಗಾಗುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ದಡದಲ್ಲಿ ನಿಂತಿದ್ದಾನೆ. ಆದರೆ ಯಾರಿಗೂ ಆತ ಯಾರೆಂಬುದಾಗಿ ಗೊತ್ತಾಗ್ಲಿಲ್ಲ. ಆತ ಕೇಳ್ತಾ ಇದ್ದಾನೆ, ಮಕ್ಕಳಿರ ಊಟಕ್ಕೆ ನಿಮಗೆ ಏನು ಇಲ್ಲವೇ? ಅವ್ರು ಹೇಳ್ತಾರೆ ಇಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಒಂದು ಕೆಲಸ ಮಾಡಿ, ನಿಮ್ಮ ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿ. ಸೊ ಬೀಸಿದಂತಹ ಸಂದರ್ಭದಲ್ಲಿ ದೊಡ್ಡ ಮೀನುಗಳು ಸಿಗ್ತವು. ಸೊ ಇಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ನಮ್ಮ ವಿಷಯ ಯಾವುದೂ ಅಲ್ಲ. ಇಲ್ಲಿ ಯೇಸು ಸ್ವಾಮಿ ಪೇತ್ರನೊಂದಿಗೆ ಕೇಳುವಂತಹ 3 ಪ್ರಶ್ನೆ. ಅದರ 15ನೇ ವಾಕ್ಯ, ಯೇಸು ಸಿಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸಿಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯಾ? ಅವನು, ಹೌದು ಸ್ವಾಮಿ. ಅದಕ್ಕೆ ಯೇಸು, ನನ್ನ ಕುರಿಗಳನ್ನ ಮೇಯಿಸು. 16ನೇ ವಾಕ್ಯದಲ್ಲಿ, ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ? ಅದಕ್ಕೆ ಪೇತ್ರನ ಉತ್ತರ, ನೀನೇ ಬಲ್ಲೆ, ನನ್ನ ಕುರಿಗಳನ್ನ ಕಾಯಿ. 17ನೇ ವಾಕ್ಯ, ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ? ಸೊ 3ನೇ ಸಾರಿ ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದಕ್ಕೆ ಪೇತ್ರ ದುಃಖಪಟ್ಟು, ಸ್ವಾಮಿ ನೀನು ಎಲ್ಲ ಬಲ್ಲೆ. ಕಾರಣ, ಇದೇ ಪೇತ್ರ ಕೆಲವು ದಿನಗಳ ಹಿಂದೆ ಆತ ಯಾರೆಂಬುದಾಗಿ ನಾನರಿ ಎಂಬುದಾಗಿ ಹೇಳಿದಂತಹ ವ್ಯಕ್ತಿ. ಸೊ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಸೊ ನೀನು ನನ್ನನ್ನ ಪ್ರೀತಿಸುವಂತವನಾಗಿದ್ರೆ ನನ್ನ ಗುರುತು ನಿನ್ ಮೇಲೆ ಇರಬೇಕು. ಇಫ್ ಯು ಲವ್ ಮೀ, ನೀನು ನನ್ನನ್ನು ಪ್ರೀತಿಸುವಂತವನಾಗಿದ್ರೆ, ಹಳೆ ಉಡಂಬಡಿಕೆಯಲ್ಲಿ ಒಬ್ಬ ದಾಸ ತನ್ನ ಯಜಮಾನನನ್ನ ಪ್ರೀತಿಸಿದ್ರೆ ಅದರ ಗುರುತು ಅವನ ಬಲಗಿವಿಯಲ್ಲಿ ಕಾಣುತ್ತಿತ್ತು, ಒಂದು ರಂಧ್ರದೋಪಾದಿಯಲ್ಲಿ. ಹೊಸ ಉಡಂಬಡಿಕೆಯಲ್ಲಿ ಪ್ರಿಯರೇ, ನಾವು ಯೇಸು ಸ್ವಾಮಿಯನ್ನು ಪ್ರೀತಿಸುವಂತವರಾಗಿದ್ರೆ ಆ ಗುರುತು ನಮ್ಮ ಜೀವಿತದ ಮೂಲಕ ಅದು ಪ್ರತಿಬಿಂಬಿಸಬೇಕು. ಈಗ ಯೋಚನೆ ಮಾಡಿ, ಇದೇ ಪ್ರಶ್ನೆಯನ್ನ ಯೇಸು ಸ್ವಾಮಿ ನಮಗೆ ಕೇಳ್ತಾ ಇದ್ದಾನೆ. ಡೂ ಯು ಲವ್ ಮೀ? ನೀನು ನನ್ನನ್ನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯಾ? ನಿನ್ನ ಕುಟುಂಬ ವರ್ಗದವರಿಗಿಂತ ಮೇಲೆ ಹೆಚ್ಚಾಗಿ, ನಿನ್ನ ವ್ಯವಹಾರಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯಾ? ಇವತ್ತು ಅನೇಕರಿಗೆ
ತಮ್ಮ ಕುಟುಂಬ ಸದಸ್ಯರ ಮೇಲೆ ಇರುವ ಪ್ರೀತಿಗಿಂತಲೂ ಹೆಚ್ಚಿನ ಪ್ರೀತಿ ತಮ್ಮ ವ್ಯವಹಾರದ ಮೇಲೆ. ಅವರು ಹೇಳುವಂಥದ್ದು ಇದು ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಕೇಳುವಂಥದ್ದು, ನೀನು ಇವರಿಗಿಂತ ಹೆಚ್ಚಾಗಿ. ಅಂದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ತೋಮನಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ, ನತಾನಿಯೇಲನಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ, ಯಾಕೋಬ ಯೋಹಾನನಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ. ಇವರೆಲ್ಲರೂ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ತೋಮ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ನತಾನಿಯೇಲ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಯಾಕೋಬ ಯೋಹಾನರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಆದರೆ ನನಗೆ ಗೊತ್ತಾಗಬೇಕಾಗಿರುವಂಥದ್ದು, ನೀನು ಇವರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ. ಪ್ರಿಯರೇ, ನಮ್ಮ ತಂದೆಯಂದಿರು ದೇವರನ್ನ ಪ್ರೀತಿ ಮಾಡಿದ್ರು, ನಮ್ಮ ತಾಯಿಯಂದಿರು ದೇವರನ್ನ ಪ್ರೀತಿ ಮಾಡಿದ್ರು, ನಮ್ಮ ಸಹೋದರರು ದೇವರನ್ನ ಪ್ರೀತಿ ಮಾಡಿದ್ರು, ನಮ್ಮ ಬಂಧು ಮಿತ್ರರು ದೇವರನ್ನ ಪ್ರೀತಿ ಮಾಡಿದ್ರು. ದೇವರು ಅವರಿಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಅವರು ನಿರ್ವಹಿಸಿ ಹೋದ್ರು. ಆದರೆ ದೇವರು ಇವತ್ತು ಕೇಳುವಂಥದ್ದು, ಇವರಿಗಿಂತ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ. ನಾವು ಯಾವತ್ತು ನಮ್ಮ ಪಿತೃಗಳ ಕುರಿತಾಗಿ ಹೇಳಿ ನಾವು ಹೊಗಳ್ತೇವೆ, ನಮ್ಮ ತಂದೆ ಸೇವೆ ಇದು ಮಾಡ್ರು, ನನ್ನ ತಾಯಿ ಈ ರೀತಿ ಮಾಡ್ರು, ಎಲ್ಲ ಒಳ್ಳೆಯದೇ. ದೇ ಲವ್ಡ್ ಗಾಡ್, ಅದು ಸರಿಯಾದಂತಹ ಕಾರ್ಯ. ಬಟ್ ಡೂ ಯು ಲವ್ ಜೀಸಸ್? ನೀನು ದೇವರನ್ನ ಪ್ರೀತಿ ಮಾಡ್ತಾ ಇದೀಯಾ? ಈ ಒಂದು ಪ್ರಶ್ನೆ. ಸೊ ನಮಗೆ ಉತ್ತರ ಕೊಡೋಕ್ಕೆ ಸಾಧ್ಯನಾ? ಸೊ ನಿಜವಾಗ್ಲೂ ನಾವು ದೇವರನ್ನ ಪ್ರೀತಿ ಮಾಡ್ತಿದ್ದೀವಾ? If we love God, we need a mark. ನಮ್ಮಲ್ಲಿ ಒಂದು ಗುರುತಿರಬೇಕು. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಐ ಆಮ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಇನ್ನು ಜೀವಿಸುವಂಥದ್ದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಇನ್ನು ಈ ಶರೀರದಲ್ಲಿ ನಾನು ಜೀವಿಸುವಂಥದ್ದು ಹೇಗೆಂದ್ರೆ ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ. ಪ್ರಿಯರೇ, ಯೇಸುವನ್ನ ಪೇತ್ರ ಪ್ರೀತಿ ಮಾಡ್ದ. ಅದರ ಫಲವಾಗಿ ತಲೆ ಕೆಳಗಾಗಿ ಶಿಲುಬೆಗೆ ಹಾಕಿಸಿಕೊಂಡ. ಯೇಸುವನ್ನ ಪೌಲ ಪ್ರೀತಿ ಮಾಡ್ದ. ದೇವರು ಕೊಟ್ಟಂತ ಶಿಷ್ಟಾಯಸ್ಸಿನಲ್ಲಿ ಏಷ್ಯಾ ಖಂಡದಲ್ಲಿ, ಯುರೋಪ್ ಖಂಡದಲ್ಲಿ ಸುವಾರ್ತೆಯನ್ನು ಸಾರಿ ಅನೇಕ ಬಾರಿ ಚಡಿಗಳಿಂದ ಒಡಿಸಲ್ಪಟ್ಟವನಾಗಿ, ಅನೇಕ ಬಾರಿ ಕಲ್ಲುಗಳಿಂದ ಒಡಿಸಲ್ಪಟ್ಟವನಾಗಿ, ಅನೇಕ ಬಾರಿ ಅಡಗಿನಲ್ಲಿ ಅವನ ಆಪತ್ತಿಗೆ ಒಳಗಾಗಿ, ಕಟ್ಟ ಕಡೆದಾಗಿ ತಲೆ ಕೊಯ್ಸಿಕೊಂಡವನಾಗಿ, ಕರ್ತನಿಗಾಗಿ ರಕ್ತ ಸಾಕ್ಷಿಯಾಗಿ ತನ್ನ ಜೀವಿತವನ್ನು ಸಮರ್ಪಿಸಿಕೊಂಡ. ಥೋಮ ಯೇಸುವನ್ನು ಪ್ರೀತಿಸುವಂತ ವ್ಯಕ್ತಿಯಾಗಿದ್ದ. ಆದುದರಿಂದ ಇದೇ ನಮ್ಮ ದೇಶದಲ್ಲಿ, ಇದೇ ನಮ್ಮ ಪಕ್ಕದ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯ ಈಟಿಗೆ ಆತ ಬಲಿಯಾದ. ಯೋಚನೆ ಮಾಡಿ, ನಮ್ಮ ಪಿತೃಗಳು, ನಮ್ಮ ತಂದೆಗಳು ದೇವರನ್ನ ಪ್ರೀತಿ ಮಾಡಿದ್ರು. ಅದರ ಫಲವಾಗಿ ಅವರು ಒಂದು ಒಳ್ಳೆಯ ನಿತ್ಯವನ್ನ ಹೊಂದ್ಕೊಂಡ್ರು, ಒಂದು ಒಳ್ಳೆಯ ಅಂತ್ಯವನ್ನ ಪಡ್ಕೊಂಡ್ರು. ಆದರೆ ಯೇಸುಸ್ವಾಮಿ ಇವತ್ತು ನಮಗೆ ಕೇಳುವಂಥದ್ದು, ನೀನು ಇವರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ? ನಮ್ಮ ಹೆಂಡತಿ, ನಮ್ಮ ಮಕ್ಕಳು ದೇವರನ್ನ ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ನಾವು ದೇವರನ್ನ ಪ್ರೀತಿಸ್ತಾ ಇದ್ದೇವಾ? ಇದು ಪ್ರಶ್ನೆ ಪ್ರಿಯರೇ. ಇದು ದೇವರು ಕೇಳುವಂತಹ ಪ್ರಶ್ನೆ. ನನ್ನ ಹೆಂಡತಿ ಪ್ರಾರ್ಥಿಸ್ತಾಳೆ, ನನ್ನ ಮಗ, ನನ್ನ ಮಕ್ಕಳು ನನಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ, ನನ್ನ ಸಹೋದರರು ನನಗೋಸ್ಕರ ಪ್ರಾರ್ಥಿಸ್ತಾರೆ ಎಂಬುದಾಗಿ ಅಲ್ಲ. ನಾವು ದೇವರನ್ನ ಪ್ರೀತಿಸ್ತಾ ಇದ್ದೇವಾ? ನಾವು ಪ್ರಾರ್ಥಿಸ್ತಾ ಇದ್ದೇವಾ? ಇವತ್ತು ನಾವು ಪ್ರಾರ್ಥನೆಯನ್ನ ನಮ್ಮ ಪಾದ್ರಿಗಳಿಗೆ ಒಪ್ಪಿಸಿಕೊಟ್ಟಿದ್ದೇವೆ, ನಮ್ಮ ಸಭೆ ಪಾಸ್ಟರ್ಗಳಿಗೆ. ಪಾಸ್ಟರ್, ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನಾವೇನೇನು ಮಾಡ್ಬೇಕೆಲ್ಲ ಮಾಡ್ಕೊಂಡ್ ಬರ್ತೀವಿ. ಇಲ್ಲ, ಪ್ರಾರ್ಥನೆ ಎನ್ನುವಂಥದ್ದು ನಮ್ಮ ಹೆಂಡತಿಗೆ ಕೊಟ್ಬಿಟ್ಟಿದ್ದೀವಿ. ನೀನು ಹೋಗಮ್ಮ ಪ್ರಾರ್ಥನೆ ಮಾಡಮ್ಮ, ಉಪವಾಸ ಪ್ರಾರ್ಥನೆಗೆ ಹೋಗ್ತೀಯ ಹೋಗು,
ಸಹೋದರಿಯರ ಕೂಟಕ್ಕೆ ಹೋಗ್ತೀಯಾ, ಹೋಗು. ಯಾವ ಕೂಟಕ್ಕೆ ಬೇಕಾದ್ರೂ ಹೋಗು. ನಾನು ನನ್ನ ಪಾಡಿಗೆ ಹೋಗ್ತಾ ಇರ್ತೀನಿ. ಆದರೆ ಒಂದೇ ಒಂದು, ನನ್ನ ವ್ಯಾಪಾರಕ್ಕೋಸ್ಕರ ಪ್ರಾರ್ಥನೆ ಮಾಡು. ಸೊ ಅವರು ಯೇಸುವನ್ನ ಪ್ರೀತಿಸುವುದರ ಫಲವಾಗಿ ಅವರು ಹೋಗ್ತಾ ಇದ್ದಾರೆ. ಸೊ ನಾವ್ಯಾಕೆ ಹೋಗ್ತಾ ಇಲ್ಲ? ನೀನ್ ಯಾಕೆ ಹೋಗ್ತಾ ಇಲ್ಲ? ಯೇಸು ಸ್ವಾಮಿನ ಪ್ರೀತಿ ಮಾಡ್ತಾ ಇಲ್ವಾ? ನೋಡಿ, ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ ಮರಿಬೇಡ್ರಿ. ಪುಸ್ತಕಗಳು ತೆರೆಯಲ್ಪಡ್ತದೆ. ಜೀವಬಾಧ್ಯರ ಪುಸ್ತಕ ತೆರೆಯಲ್ಪಡ್ತದೆ. ಪುಸ್ತಕದಲ್ಲಿ ಬರೆದಿರೋ ಪ್ರಕಾರ ನ್ಯಾಯ ತೀರ್ಪಾಗ್ತದೆ. ಸೊ ಈ ಮುಂಜಾನೆಯಲ್ಲಿ ಒಮ್ಮೆ ನಾವು ಯೋಚನೆ ಮಾಡೋಣ, ನಮ್ಮ ಶರೀರದಲ್ಲಿ ಯೇಸು ಕ್ರಿಸ್ತನ ಮುದ್ರೆ ಹಾಕಲ್ಪಟ್ಟಿದೆಯಾ? ಇಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ ಹೇಳುವಂಥದ್ದು, ಇಫ್ ಯು ಲವ್ ಮೀ, ನೀನು ನನ್ನನ್ನು ಪ್ರೀತಿ ಮಾಡಿದ್ರೆ ನನ್ನ ಕುರಿಗಳನ್ನ ಮೇಯಿಸು. ಸೊ ನೀನು ನನ್ನ ಮೇಲೆ ಮಮತೆ ಇಟ್ಟಿದ್ರೆ ನನ್ನ ಕುರಿಗಳನ್ನ ಕಾಯಿ. ನೀನು ನನ್ನ ಮೇಲೆ ಮಮತೆ ಇಟ್ಟಿದ್ರೆ ನನ್ನ ಕುರಿಗಳನ್ನ ಮೇಯಿಸು. ಇಫ್ ಯು ಲವ್, ನಿಮ್ಮಲ್ಲಿ ಯೇಸು ಕ್ರಿಸ್ತನ ಮುದ್ರೆ ಇದ್ರೆ ನೀವು ಮಾಡುವಂಥ ಕೆಲಸ, ಯು ವಿಲ್ ಬಿ ಮೈ ವಿಟ್ನೆಸ್, ನೀವು ನನ್ನ ಸಾಕ್ಷಿಗಳಾಗ್ತೀರಾ ಅಂತ ಹೇಳ್ಬಿಟ್ಟು, ವ್ಯಾಪಾರ ಬಿಡಿ ಎಂಬುದಾಗಿ ಅಲ್ಲ, ವ್ಯವಹಾರ ಬಿಡಿ ಎಂಬುದಾಗಿ ಅಲ್ಲ, ನೀನು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ, ನೀನು ವ್ಯವಹಾರ ಮಾಡುವಂತಹ ಸ್ಥಳದಲ್ಲಿ, ನೀನು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕ್ರಿಸ್ತನ ಉತ್ತಮ ಸಾಕ್ಷಿಯಾಗಿ ಜೀವಿಸಿ ಅನೇಕರನ್ನ ಕ್ರಿಸ್ತನಿಗೆ ನಡೆಸುವಂತ ವ್ಯಕ್ತಿಯಾಗಿ ಮಾರ್ಪಡು ಪ್ರಿಯರೇ. ಇದು ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥದ್ದು. ದೇವರು ನಮ್ಮನ್ನು ಒಂದು ಸೇವೆಗೆ ನಿಯುಕ್ತಿಗೊಳಿಸಿದ್ದಾನೆ. ಸೇವೆ ಅನ್ನುವಂಥದ್ದು ಭಾನುವಾರ ಸಭಾ ವಿಶ್ವಾಸಿಗಳಿಗೆ ವಾಕ್ಯವನ್ನು ಸಾರುವಂಥದ್ದು ಮಾತ್ರವಲ್ಲ ಪ್ರಿಯರೇ. ಸೇವೆ ಅನ್ನುವಂಥದ್ದು ಟು ಬಿ ಎ ಕಮಿಟಿ ಮೆಂಬರ್ ಮಾತ್ರ ಅಲ್ಲ ಪ್ರಿಯರೇ. ಅನೇಕರು ಅನಿಸುವಂಥದ್ದು, ಬಿ ಎ ವರ್ಷಿಪ್ ಲೀಡರ್ ಇಸ್ ಅ ಮಿನಿಸ್ಟ್ರಿ, ಬಿ ದ ಪಾರ್ಟ್ ಆಫ್ ಚರ್ಚ್, ಬಿ ಎ ಮಿನಿಸ್ಟ್ರಿ. ನೋ, ಮಿನಿಸ್ಟ್ರಿ ಸೇವೆ ಅನ್ನುವಂಥದ್ದು. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 7ನೇ ವಾಕ್ಯ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟ ಕಡೆಯವರೆಗೆ ನನ್ನ ಸಾಕ್ಷಿಗಳಾಗಿರಬೇಕು. The Holy Spirit will come upon you. ಇವತ್ತು ಪವಿತ್ರಾತ್ಮ ಕೇವಲ ಇದಕ್ಕೆ ಮಾತ್ರ ಸೀಮಿತ ಆಗೋಗ್ಬಿಟ್ಟಿದೆ ನಮಗೆ. ಭಾನುವಾರ ಒಂದು ಹಾಡು ಚಪ್ಪಾಳೆ, 2 ಹಾಡು ಚಪ್ಪಾಳೆ, ಅಲ್ಲಿಗೆ ಪವಿತ್ರಾತ್ಮನ ಕಾರ್ಯ ಮುಗಿತು. The Holy Spirit will come upon you. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಭೂಮಿಯ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಪೇತ್ರ, ಡೂ ಯು ಲವ್ ಮೀ? ಪೇತ್ರ, ನೀನು ನನ್ನ ಪ್ರೀತಿ ಮಾಡ್ತೀಯಾ? ನನ್ನ ಕುರಿಗಳನ್ನ ಕಾಯಿ. ಪೇತ್ರ, ನನ್ನ ಮೇಲೆ ಮಮತೆ ಇಟ್ಟಿದೀಯಾ? ನನ್ನ ಕುರಿಗಳನ್ನ ಕಾಯಿ. ಪ್ರಿಯ ದೇವ ಜನರೇ, ನೀವು ಯೇಸುವನ್ನು ಯಥಾರ್ಥವಾಗಿ ಪ್ರೀತಿಸುವಂತ ವ್ಯಕ್ತಿಯಾಗಿದ್ರೆ ಇಂದು ನಿಮ್ಮ ಮೇಲೆ ಯೇಸುವಿನ ಮುದ್ರೆ ಇರಲಿ. ಆ ಮುದ್ರೆ ಏನು? ಐ ಆಮ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಇನ್ನು ಜೀವಿಸುವಂಥದ್ದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನೇ ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಗುಡಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಐ ಆಮ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಲೋಕ ನನ್ನ ಪಾಲಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೆ. ಇನ್ನು ನಾನು ಜೀವಿಸುವಂಥದ್ದು ಕ್ರಿಸ್ತನಿಗಾಗಿ ಎಂಬುದಾಗಿ ಪೌಲನು ಹೇಳಿದ ರೀತಿಯಲ್ಲಿ ನಮ್ಮ ಶಿಷ್ಟಾಯುಸು ನಿಮಗಾಗಿ ಜೀವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾಕಾಲವೂ ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.